ಓಂ ನಮೋ ಹನುಮತೇ ನಮಃ. ರಾಮನ ಆಜ್ಞೆಯಾದ ತಕ್ಷಣ ಹನುಮಂತ ಮೇಲೆ ಹಾರ್ತಾ ಇದ್ದಾನೆ. ರಾಮನು, ಹನುಮಂತ ಜೋಪಾನ, ಲಂಕೆಯಲ್ಲಿ ಧುಮುಕಿದ ಹಾಗೆ ಕಾಶಿ ಒಳಗೆ ಧುಮುಕಬೇಡಪ್ಪ. ಅಲ್ಲಿ ಪ್ರತಿ ಅಣುವಿನಲ್ಲೂ ಕೂಡ ಶಿವನೇ ಇರ್ತಾನೆ. ಅಲ್ಲಿ ಪ್ರತಿಯೊಬ್ಬನೂ ಮಹರ್ಷಿಯೇ. ದೇವತೆಗಳ ಅನುಮತಿ ತಗೊಂಡ್ಬಿಟ್ಟು ನೀನು ಆ ಶಿವನನ್ನು ತಗೊಂಡು ಬರಬೇಕು ನೀನು ಅಂತ ಎಚ್ಚರಿಸ್ತಾ ಇದ್ದಾನೆ. ಹನುಮ ಶ್ರೀರಾಮನ ಮಾತಿಗೆ ಬದ್ಧನಾಗಿ ಹೊರಡ್ತಾನೆ. ಹನುಮಂತ ಹೊರಟ ತಕ್ಷಣ ಮಹರ್ಷಿಗಳು ಅಲ್ಲಿ ಪ್ರತಿಷ್ಠಾಪನೆಗೆ ಪೂರ್ವದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನೆಲ್ಲ ಶುರು ಮಾಡ್ಕೋತಾರೆ. ಅಲ್ಲಿ ಶಿವನ ಪ್ರತಿಷ್ಠಾಪನೆ ಮುಂಚೆ ಮಾಡ್ತಕ್ಕಂಥ ಕಾರ್ಯಾಂಗಗಳು ಬೇಕಾದಷ್ಟು ಇರ್ತವಲ್ಲ, ಅವನ್ನೆಲ್ಲ ಮಾಡ್ತಾರೆ. ಮುಹೂರ್ತದ ಸಮಯ ಹತ್ತಿರ ಬಂದೇ ಬಿಡುತ್ತೆ. ಇನ್ನು ಹನುಮಂತ ಬರಲೇ ಇಲ್ಲ. ಇನ್ನೂ ಕೂಡ ಎಷ್ಟೊತ್ತಾದರೂ ಕೂಡ ಎಲ್ಲರೂ ಆತಂಕ ಪಡೋಕ್ಕೆ ಶುರು ಮಾಡ್ತಾರೆ. ಏನು ಮಾಡೋದು, ಇನ್ನು ಶಿವಲಿಂಗ ತರ್ತೀನಿ ಅಂತ ಹೋದನು, ಬರಲೇ ಇಲ್ಲ. ರಾಮನು ಕೂಡ ಚಡ್ಪಡಿಸ್ತಾ ಇದ್ದಾನೆ, ಏನು ಮಾಡಬೇಕು ನಾನು ಅಂತ. ಅಷ್ಟೊತ್ತು ಸುಮ್ಮನೆ ಇರ್ತಕ್ಕಂಥ ಸೀತೆಗೆ ದಿವ್ಯವಾದ ಆವೇಶ ಬಂದ್ಬಿಡುತ್ತೆ. ಇದ್ದಕ್ಕಿದ್ದಾಗೆ ಆವೇಶ ಬರುತ್ತೆ. ಅವಳು ತಕ್ಷಣ ಅಲ್ಲೇ ಇದ್ದ ಮರಳನ್ನು ತೆಕ್ಕೊಳ್ತಾಳೆ. ಸಣ್ಣ ಮಕ್ಕಳು ಮರಳಿನ ಮನೆ ಕಟ್ಟು ಹಾಗೆ ಒಂದು ಶಿವಲಿಂಗವನ್ನು ತಯಾರು ಮಾಡಿಬಿಟ್ಲು. ರಾಮನು ಪರಮಾನಂದ ಭರಿತನಾಗಿ ಆ ಮರಳಿನ ಲಿಂಗವನ್ನು ಸ್ಪರ್ಶ ಮಾಡ್ತಾನೆ. ಮಹರ್ಷಿಗಳು ಮಂತ್ರವನ್ನು ಕೂಡ ಹೇಳೇ ಬಿಡ್ತಾ ಇದ್ದಾರೆ. ಶಿವನು ಸಪರಿವಾರಾಗಿ ಸಮೇತನಾಗಿ ಪರಿವಾರ ಸಮೇತನಾಗಿ ಆ ಲಿಂಗದೊಳಗೆ ಪ್ರವೇಶ ಮಾಡಿಬಿಡ್ತಾನೆ. ಇವೆಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ನಡೆದು ಹೋಗ್ಬಿಡುತ್ತವೆ. ರಾಮ ಸೀತೆಯರು ಭಕ್ತಿ ಆವೇಶದಿಂದ ಮೈಮರೆತುಬಿಟ್ಟು ಶಿವನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ರಾಮೇಶ್ವರ ಆಗ್ಬಿಡ್ತೀಗ. ನೋಡಿದ್ರ, ರಾಮೇಶ್ವರ ರಾಮೇಶ್ವರ ಅಂತ ಕೀರ್ತನೆ ಮಾಡ್ತಿದ್ದಾರೆ ಮಹರ್ಷಿಗಳೆಲ್ಲ. ರಾಮ ಓಂ ನಮಃ ಶಿವಾಯ ಅಂತ ಹೇಳ್ತಿದ್ರೆ ಬಾಕಿಯವರೆಲ್ಲ ಆ ಶಿವಲಿಂಗವನ್ನು ನೋಡಿ ರಾಮೇಶ್ವರ, ರಾಮನೂ ಈಶ್ವರನು. ಭಾಳ ಚೆನ್ನಾಗಿದೆ ಇದರ ವ್ಯಾಖ್ಯಾನ. ನಿಧಾನವಾಗಿ ಹೇಳ್ತೀನಿ ನಿಮಗೆ. ಹಾಗೆ ಅಷ್ಟರಲ್ಲಿ ಸಿಡಿಲಿನ ಹಾಗೆ ಹನುಮಂತ ಬಂದು ಇಳಿತಾನೆ. ಅವನ ಕೈಯಲ್ಲಿ ಜೀವಕಳೆಯಿಂದ ತುಂಬಿ ತುಳ್ಕಾಡ್ತಾ ಇರ್ತಕ್ಕಂಥ ಶಿವಲಿಂಗ ಒಂದಿತ್ತು. ಅಲ್ಲಾಡ್ತಿತ್ತೇನೋ ಶಿವಲಿಂಗ, ಜೀವ ಇತ್ತೇನೋ ಆ ರೀತಿ ಇತ್ತು ಶಿವಲಿಂಗ. ಜಗ 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 ಜಗ. ಆದರೆ ಅಲ್ಲಿನ ದೃಶ್ಯವನ್ನು ನೋಡಿ ಹನುಮಂತ ಬೆಚ್ಚಾದ. ಎಲ್ಲ ಸಿದ್ಧ ಆಗಿಬಿಟ್ಟು ಎಲ್ಲರೂ ಜೈಕಾರ ಹೇಳ್ತಿದ್ದಾರೆ, ಕೈ ಮುಕ್ಕೊಂಡು ನಿಂತು ಬಿಟ್ಟಿದ್ದಾರೆ. ಏನಿದು ಕತೆ, ಮುಹೂರ್ತ ಸಮಯಕ್ಕೆ ಶಿವಲಿಂಗನ ತರೋದಕ್ಕೆ ಆಗಲಿಲ್ವಲ್ಲ ಅಂತ ತುಂಬ ಬಾಧೆ ಪಡ್ತಾನೆ. ಅಯ್ಯೋ, ಮುಹೂರ್ತ ಹೋಗಿಬಿಡ್ತು, ಅದಕ್ಕನ್ನು ಮುಂಚೆ ಏನೋ ನಡೆದೋಗ್ಬಿಟ್ಟಿದ್ದಿಲ್ಲಿ. ಅವನು ಹೋಗುವಾಗ ಶ್ರೀರಾಮ ಹೇಳ್ತಾ ಇದ್ದಾನೆ ಏನಂತ, ಹುಷಾರಂತ ಎಚ್ಚರಿಕೆ ಕೊಟ್ಟದ್ರಿಂದ ಹನುಮಂತನ ವೇಗ ಕಡಿಮೆ ಆಗಿತ್ತು. ಹಾಗೂ ಹೀಗೂ ಕಾಸಿಗೆ ಹೋಗಿ ನೋಡಿದರೆ ಅಲ್ಲಿದ್ದ ಯಾವ ಲಿಂಗದಲ್ಲಾಗಲಿ ಪರಿವಾರ ದೇವತೆಗಳಲ್ಲಾಗಲಿ ಜೀವಕಳೆನೇ ಇರಲಿಲ್ಲ. ಏನು ಮಾಡೋದು, ಯಾವ್ದು ತಗೊಳ್ಳೋದು? ಪ್ರತಿಯೊಂದು ಕಡೆಯೂ ಶಿವಲಿಂಗವನ್ನು ತೆಕ್ಕೊಂಡು ಹೋಗ್ತಾ ಇದ್ದೀನಿ, ಅನುಮತಿ ಕೊಡಿ ಅಂತ ಸ್ತುತಿ ಮಾಡಿ ಕೇಳಬೇಕಾಗಿತ್ತು. ಆದರೆ ಯಾರಿಂದಲೂ ಉತ್ತರವೇ ಬರ್ತಾ ಇರಲಿಲ್ಲ. ಅದರಿಂದ ಹನುಮಂತನಿಗೆ ವಾಪಸ್ ಬರುವುದು ಸ್ವಲ್ಪ ತಡವಾಯಿತು. ಯಾಕೆಂದರೆ ಅದು ಅನುಮತಿ ತಗೊಂಡು ಶಿವಲಿಂಗವನ್ನು ತರಬೇಕು ಅಂತ ಹೇಳಿದಿರಲ್ಲ, ನಾನು ಅನುಮತಿ ಕೇಳಿದರೆ ಯಾರು ನನಗೇನು ಹೇಳೋರು ಒಬ್ಬರೂ ಇಲ್ಲ. ಯಾತ ಶಿವಲಿಂಗದಲ್ಲಿ ಎಲ್ಲಿ ನೋಡಿದ್ರು ಕೂಡ ಜೀವಕಳೆ ಇಲ್ಲ, ಏನೋ ಎಲ್ಲ ಒಂಥರ ಕಲ್ಲುಗಳಾಗಿ ಆಯಿತು. ಆಮೇಲೆ ರಾಮೇಶ್ವರಕ್ಕೆ ಬಂದ ಮೇಲೆ ಯಾಕೆ ತಡ ಆಯಿತು ಅಂತ ಹನುಮಂತನಿಗೆ ಅರ್ಥ ಆಗಿಬಿಡ್ತೀಗ. ಶ್ರೀರಾಮನ ಆಹ್ವಾನದ ಪ್ರಭಾವದಿಂದ ಕಾಶಿಯಲ್ಲಿದ್ದ ಸಮಸ್ತ ದೇವತೆಗಳು ಅಲ್ಲಿಗೆ ಬಂದುಬಿಟ್ಟಿದ್ರು. ಯಾಕೆಂದರೆ ಅಲ್ಲಿ ರಾಮನ ಹೇಳಿಬಿಟ್ಟಿದ್ನಲ್ಲ, ಶಿವಯ್ಯ ಬಾರಯ್ಯ ನಿನ್ನ ಪರಿವಾರ ಸಮೇತ ಶಿವಯ್ಯ ಬಾರಯ್ಯ ಅಂದ್ಬಿಟ್ಟಿದ್ದ. ಅದಕ್ಕಾಗಿ ಎಲ್ಲ ಬಂದುಬಿಟ್ಟಿದ್ರು. ಕಾಶಿಯಲ್ಲಿರೋ ದೇವತೆಗಳೆಲ್ಲ, ಕಾಶಿಯಲ್ಲಿರ್ತಕ್ಕಂಥ ಋಷಿಗಳ ಶಕ್ತಿಯೆಲ್ಲ ಬಂದುಬಿಟ್ಟಿತ್ತು ಇಲ್ಲಿಗೆ. ಒಂದು ದಾರದೊಳಗೆ ಬಂದುಬಿಟ್ಟಿತ್ತು ಎಲ್ಲ ಕೂಡ. ಅದಕ್ಕಾಗಿ ಅಲ್ಲಿ ಎಷ್ಟು ಮಾತಾಡಿದ್ರು ಯಾರೂ ಅಲ್ಲಿ ಕೇಳೋರಿಲ್ಲ. ಮತ್ತು ಯಾವ ಶಿವಲಿಂಗದಲ್ಲೂ ಕೂಡ ಯಾವ ಕಳೆನೂ ಕಾಣ್ತಾ ಇರಲಿಲ್ಲ. ಆಂಜನೇಯನಿಗೆ ಭಾಳ ಕಷ್ಟ ಆಗಿಬಿಟ್ಟಿತ್ತು. ಅವರು ತಮ್ಮ ಅಂಶಗಳನ್ನು ಈ ಕ್ಷೇತ್ರದಲ್ಲಿ ಇರಿಸಿ ವಾಪಸ್ ಬರೋದಕ್ಕೆ ಕೆಲವು ಕ್ಷಣಗಳು ಬೇಕಾಗಿತ್ತು. ವಾಪಸ್ಸಲ್ಲಿ ಇಲ್ಲಿಂದ ಬಂದು ಅವರ ಆ ಒಂದು ಶಕ್ತಿಯನ್ನು ನೀಡಿಬಿಟ್ಟು
ಮತ್ತೆ ವಾಪಸ್ ಹೋಗಿ ಮತ್ತೆ ಆ ಶಕ್ತಿಯನ್ನು ತುಂಬಿಸೋಕ್ಕೆ ಹೋದಾಗ ಅಷ್ಟೊತ್ತಿಗೆ ಸಮಯ ಆಗಿಬಿಟ್ಟಿತ್ತು. ಆದ್ದರಿಂದ ಅಲ್ಲಿ ಹನುಮಂತನಿಗೆ ಅನುಮತಿ ಸಿಗ್ತಕ್ಕಂಥ ತಡ ಆಗಿಬಿಡ್ತು. ಸಿಕ್ಕದೆ ಅನುಮತಿಗೆ ಇಲ್ಲದೆ ತರಬಾರ್ದು ಅಂತ ಹೇಳಿದ್ನಲ್ಲ, ಆದ್ದರಿಂದ ಅನುಮತಿಗೋಸ್ಕರ ಕಾಯ್ತಾ ಇದ್ದ. ಕಾಯಕ್ಕೆ ಇಲ್ಲಿ ಬಂದ್ಬಿಟ್ಟು ಹೋಗಿದ್ರು ದೇವತೆಗಳೆಲ್ಲ, ಶಿವ ಸಮೇತ ಶಿವನು ಕೂಡ. ಆದರೂ ನನ್ನನ್ನು ರಾಮಪ್ರಭು ಕಾಶಿಗೆ ಕಳಿಸ್ತಾನೆ, ಪ್ರತಿಷ್ಠಾಪನೆ ಸಮಯದಲ್ಲಿ ನಾನು ಇಲ್ಲಿಲ್ಲದೆ ಇರ್ತಕ್ಕಂಥ ಹಾಗೆ ಏಕೆ ಮಾಡ್ತಾ ಇದ್ದಾನೆ, ನಾನೇನಾದರೂ ತಪ್ಪು ಮಾಡಿದನಾ ಅಂತ ವಿವಿಧ ರೀತಿಯಾಗಿ ಆಲೋಚನೆ ಮಾಡ್ತಾ ಹನುಮಂತ ಹಾಗೆಯೇ ನಿಂತುಬಿಟ್ಟಂತೆ. ಓಂ ನಮೋ ಹನುಮತೇ ನಮಃ.